ಆಪರೇಷನ್ ಸಿಂಧೂರ್ ರಂಗೋಲಿ ಹಾಕೋದು ಅಪರಾಧವ? ಭಾರತೀಯ ಯೋಧರ ಪರಾಕ್ರಮಕ್ಕೆ ಸಂಭ್ರಮಿಸೋದು ಕ್ರೈಮ? ಕೇರಳದ ಓಣಂ ಹಬ್ಬದಲ್ಲಿ ಆಪರೇಷನ್ ಸಿಂಧೂರ್ ಅವಾಂತರ. ಆಪರೇಷನ್ ಸಿಂಧೂರ್ ರಂಗೋಲಿ ಹಾಕಿದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇರಳದ ಓಣಂ ಹಬ್ಬದಲ್ಲಿ ಆಪರೇಷನ್ ಸಿಂಧೂರ್ನ ಅವಾಂತರ ಇದು. ಆಪರೇಷನ್ ಸಿಂಧೂರ್ ರಂಗೋಲಿ ಹಾಕಿದ್ದವರ ವಿರುದ್ಧ ಕೇಸ್ ಫೈಲ್ ಆಗಿದೆ. ಓಣಂ ಹಬ್ಬದಲ್ಲಿ ಆಪರೇಷನ್ ಸಿಂಧೂರ್ ರಂಗೋಲಿಗೂ ಕೂಡ ಕೇಸ್ ಬಿದ್ದಿದೆ. ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ರಂಗೋಲಿ ಹಾಕಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನು ದಾಖಲು ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಬರಹ ತೆಗಿರಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಕೊಲ್ಲಂನ ದೇವಸ್ಥಾನದವರ ವಿರುದ್ಧ ಕೋಮು ದ್ವೇಷದ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ. ಇದರ ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದೀವಿ ನೋಡಿ. ಕೇರಳದ ಕೊಲ್ಲಂ ಅಂತ ಏನಿದೆ ಆ ಭಾಗದಲ್ಲಿ ಓಣಂನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಅಂತೇಳಿ ರಂಗೋಲಿ ಬಿಡಿಸಿದ್ದಾರೆ. ನಮ್ಮ ಯೋಧರ ಪರಾಕ್ರಮವನ್ನ ಆ ಒಂದು ರಂಗೋಲಿ ಮೂಲಕ ತೋರಿಸೋದಕ್ಕೆ, ಬಿಂಬಿಸೋದಕ್ಕೆ ಆ ಒಂದು ರಂಗೋಲಿ ಬಿಡಿಸಿ ಅದ್ರ ಕೆಳಗಡೆ ಬರ್ತಿದ್ದಾರೆ ನೋಡಿ ಆಪರೇಷನ್ ಸಿಂಧೂರ್ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ഓപ്പറേഷൻ സിന്ദൂർ പറ്റത്തില്ലെന്നാണ് പറയുന്നത്. ഇത് സങ്കല്പങ്ങളാണ്, സങ്കല്പങ്ങൾ എല്ലാവർക്കും എടുക്കാം. പൂക്കളോട്ടെ സാറ് കേസെടുത്തോ? വലിയ എന്തായാലും തലപോന്ന കേസല്ലല്ലോ.